ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 83ನೇ ದಿನ ಎಪಿಸೋಡ್ 83 ಅಲ್ಲಿ ಏನಾಯ್ತು, ಯಾರೆಲ್ಲ ಉತ್ತಮ ತಗೊಂಡ್ರು, ಯಾರು ಕಳಪೆ ತಗೊಂಡ್ರು ಎಲ್ಲ ಗೊತ್ತೇ ಇರುತ್ತೆ. ಬಟ್ ಅವರು ಡಿಸರ್ವ್ ಅವರ ಮಾತು ಅಂತ ಬಂದಾಗ ಯಾರು ರೆಡಿದ್ರು, ಟಾಸ್ಕ್ ಎಲ್ಲ ಯಾರು ಚೆನ್ನಾಗಿ ಆಡಿದ್ರು, ವ್ಯಕ್ತಿತ್ವನ ಯಾರು ಉಳಿಸ್ಕೊಂಡ್ರು, ವ್ಯಕ್ತಿತ್ವ ಯಾರು ಕಳ್ಕೊಂಡ್ರು, ಉತ್ತಮ ಅಂತ ಕಳಪೆ ಅಂತ ಬಂದಾಗ ಯಾರೆಲ್ಲ ಒಳ್ಳೆ ರಿಸಲ್ಟ್ಸ್ ಕೊಟ್ರು, ವಾದ ಪ್ರತಿವಾದ ಅಂತ ಬಂದಾಗ ಗೆದ್ದಿದ್ ಯಾರು, ಇದೆಲ್ಲರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಪಿಸೋಡ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಎಪಿಸೋಡ್ ಶುರುವಾಗದೇನೆ ಸಾಂಗ್ ಹಾಕ್ತಾರೆ. ಸಾಂಗ್ ಹಾಕಿದ್ಮೇಲೆ ಎಲ್ಲ ಫ್ರೆಶ್ ಅಪ್ ಆಗ್ತಾರೆ. ಫ್ರೆಶ್ ಅಪ್ ಹಾಕಿದ್ಮೇಲೆ ನಮ್ಮ ಮಂಜಣ್ಣ ಮತ್ತು ಗೌತಮ್ ಸ್ವಲ್ಪ ಅದೊಂದು ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನ್ ಬಗ್ಗೆ ನೀವೇನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇನ್ನು ಎಲ್ಲ ಎದ್ದೇಳದ ಮೇಲೆ ಟಾಸ್ಕ್ ಅಂತ ತುಂಬಾ ಕುತೂಹಲ ಇರುತ್ತೆ ತುಂಬಾ ಜನಕ್ಕೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಮುಖ್ಯ ಹೈಲೈಟ್ಸ್ ಮಾತ್ರ ಮಾತಾಡೋಣ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಚೈತ್ರ ಮತ್ತು ನಮ್ಮ ಐಶ್ವರ್ಯ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಟಾಸ್ಕ್ ಅಲ್ಲಿ ಕೇವಲ 36 ಸೆಕೆಂಡ್ ಅಂತ ತೋರಿಸ್ತಾರೆ ಬಿಗ್ ಬಾಸ್ ಅವರು. ಎಲ್ಲೋ ಒಂದ್ ಸ್ವಲ್ಪ ಏನಾಯ್ತು ಅಂತ ಹೇಳಕ್ ಆಗ್ತಾ ಇಲ್ಲ, ಆ ರೀತಿ ಅನಿಸ್ತಾ ಇತ್ತು. ಬಟ್ ಕೊನೆಗೆ ನಮ್ಮ ಭವ್ಯಗೌಡರು ಗೆಲ್ತಾರೆ. ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ್ಮೇಲೆ ಮುಖ್ಯವಾಗಿ ಇಲ್ಲಿ ಮಾತಾಡಲೇಬೇಕು. ಉತ್ತಮ ಕಳಪೆ ಅಂತ ಬಂದಾಗ ಮಂಜಣ್ಣ ಮತ್ತು ರಜತ್ ಅವರ ವಾದ ಪ್ರತಿವಾದ ತುಂಬಾನೇ ಅತಿ ಕಾರಕ್ಕಿರಿತ ಹೇಳ್ಬೋದು. ಯಾಕಂದ್ರೆ ರಜತ್ ಅವರು ಅವರ ವ್ಯಕ್ತಿತ್ವ ಅಂತ ತಗೊಂಡಾಗ ಅವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ಪೋಟ್ರೆ ಮಾಡ್ತಾರೆ. ಇದೇ ಗೋಲ್ಡ್ ಸುರೇಶ್ ರಜತ್ ಜಗಳ ಆಡಿದಾಗ ಅದು ನಮ್ಮಿಬ್ಬರ ಜಗಳ ಮಧ್ಯದಲ್ಲಿ ನೀವೇನಕ್ಕೆ ಬರ್ತೀರಾ, ಇದು ನಮ್ಮಿಬ್ಬರ ಜಗಳ ಮಧ್ಯದಲ್ಲಿ ನೀವೇಗ್ ಬರ್ತೀರಾ ಅಂತ ಹೇಳ ರಜತ್ ಇವಾಗ ಅದನ್ನ ಯಾವ್ದೋ ವಿಷಯ ಇಟ್ಕೊಂಡು ಇವಾಗ ನಾನು ಹೇಳ್ದೆ ಅಂತೇಳಿ ಬರ್ತಾ ಇದಾರೆ. ಅವರು ಮಂಜಣ್ಣ ಅವರು ಚಿಕ್ಕ ಮಗನ್ ಕಳಿಸಿ ನೀವು ಆಟ ಆಡ್ತಾ ಇದ್ರ ಅಂತ. ಅದ್ರಲ್ಲಿ ನನಗೆ ತಪ್ಪೇ ಅನಿಸ್ತಾ ಇಲ್ಲ. ಕಾರಣ ಏನಂದ್ರೆ ನೋಡಿ, ಈಗ ನಾನ್ ನೀವು ತ್ರಿವಿಕ್ರಮ್ ಇಟ್ಕೊಂಡಿದ್ರ, ಇನ್ನೊಬ್ರು ಮಂಜಣ್ಣ ಆಡ್ತಾ ಇದಾರೆ. ಅದ್ ಬಿಟ್ಬಿಟ್ಟು ನಾನು ಬಂದಿದ್ರೆ ನೀವು ಸೋತಿದ್ರ ಅಂತ ಮತ್ತೆ ಮಂಜಣ್ಣನ ತ್ರಿವಿಕ್ರಮ್ ಬಿಟ್ಟು ಮಂಜಣ್ಣ ಹಿಡ್ಕೋಬೇಕು. ಅವಾಗ ಏನಾಗ್ತಾ ಇತ್ತು ಆಟ. ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತವೆ. ಖಂಡಿತವಾಗ್ಲೂ ಆ ಉತ್ತಮ ಕಳಪೆ ಅಂತ ಬಂದಾಗ ಫಸ್ಟ್ ಟೈಮ್ ಮೊದಲೇ ಸಾರಿ ವಾದ ಪ್ರತಿವಾದ ಬಂದಾಗ ಇದು 2ನೇ ಸಾರಿ ರಜತ್ ವಿರುದ್ಧ ನಮ್ಮ ಮಂಜಣ್ಣ ಅವರು ಪರವಾಗಿಲ್ಲ ಪ್ರತಿವಾದನೆ ಕೊಡ್ತಾ ಇದ್ದಾರೆ. ಒಂದು ಪೋಟಿ ಅಪೋಸಿಟ್ ಕೊಡ್ತಾ ಇದ್ದಾರೆ. ಬಟ್ ತ್ರಿವಿಕ್ರಮಗಳು ಎಲ್ಲೂ ಕೊಡ್ತಾ ಇಲ್ಲ ರಜತ್ ಅವರಿಗೆ. ಆಗ ಅನಿಸ್ತಾ ಇತ್ತು. ಇನ್ನು ಉತ್ತಮ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ತ್ರಿವಿಕ್ರಮರಿಗೆ ಕೊಡ್ತಾರೆ. ಈ ವಾರ ನಡೆದ ರೀತಿ ಆಗ್ಲಿ, ಒಂದು ನಡೆದಿದ್ದಾಗ್ಲಿ, ಲಾಸ್ಟ್ ವೀಕ್ ಏನೆಲ್ಲ ಆಗಿತ್ತು ಅವೆಲ್ಲ ಅಂತ. ಹೌದಾ ಅಂದ್ರೆ ಇದು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಟಾಸ್ಕ್ ಎಲ್ಲ ಚೆನ್ನಾಗಿರ್ತಾರೆ. ಒಂದು ಸೆಲೆಕ್ಟ್ ನಾಮಿನೇಟ್ ಮಾಡ್ಕೊಂತಾರೆ, ತಂಡನೆಲ್ಲ ರೂಪಿಸ್ತಾರೆ. ಅದ್ಯಾಕೋ ಆ ಟಾಸ್ಕ್ ಹೋದ್ರೆ ನಾನು ಕಾರಣ ಅಂತ ಇನ್ಕ್ಲೂಡಿಂಗ್ ಆಳಿ ಒಂದು ಸ್ಟ್ಯಾಂಡ್ ತಗೊಂತಾರೆ. ಮಾತಂತ ಬಂಗ ಮಾತಾಡಿದ್ದಾರೆ. ಎಲ್ಲಾ ಕಾರಣಗಳು ಕೊಟ್ಟು ನಮ್ಮ ಉತ್ತಮ ಡಿಸರ್ವ್ ಕ್ಯಾಂಡಿಡೇಟ್ ಅಂದ್ರೆ ಅಂತ ಹೇಳ್ಬೋದು. ಇನ್ನು ಕಳಪೆ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇರ್ಬೋದು. ಕಳಪೆ ಅಂತ ಬಂದಾಗ ಇಲ್ಲಿ ಕಳಪೆ 2 ಸಿಗ್ತವೆ ನಮ್ಮ ಹನುಮಂತ್ ಅವರಿಗೆ. ಅದು ನಮ್ಮ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವರು ಕೊಡ್ತಾರೆ ಕಳಪೆ. ಈ ವಾರದ ಕಳಪೆ ಅಂತ ರಜತ್ ಅವರಿಗೆ 3 ಸಿಗ್ತವೆ. ಇನ್ನು ಇರೋವೆಲ್ಲ ಚೈತ್ರಕಂ ಸಿಗ್ತವೆ 5 ಕಳಪೆ. ಅಪೋಸಿಟ್ ಟೀಮರ್ ಎಲ್ಲರೂ ಅವರಿಗೆ ಕೊಟ್ಟಿರ್ತಾರೆ. ಈ ರೀತಿಯಾಗಿರುತ್ತೆ. ರಜತ್ ಅವರು ಕೊಟ್ಟಿದ್ದೆ ಮಂಜಣ್ಣ ಮತ್ತೆ ಗೌತಮಿ. ಅದಾದ್ಮೇಲೆ ಇನ್ನೊಬ್ರು ಇವ್ರು ಕೊಡ್ತಾರೆ ನಮ್ಮ ಧನರಾಜ್ ಅವರೆಲ್ಲ ಕಳಪೆ ಕೊಟ್ಟಾಗ ಈ ರೀತಿ ಆಗಿರುತ್ತೆ. ರಜತ್ ಅವರಿಗೆ ಕಳಪೆ. ಈ ರೀತಿ ಇತ್ತು ಇವತ್ತಿನ ಎಪಿಸೋಡ್. ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ನನಗನ್ಸಿತ್ತು ಭವ್ಯಗೌಡ ಕ್ಯಾಪ್ಟನ್ಸಿ ಆದಾಗ ತುಂಬಾನೇ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಒಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನಿಸ್ತಾ ಇದೆ. ಯಾಕಂದ್ರೆ ಮನೆಯವನ್ನೆಲ್ಲ ಕಳಿಸಿ ಮೀಟಿಂಗ್ ಮಾಡಿಸಿ ಅವರೆಲ್ಲ ಈಟ ಕೆಲಸ ಮಾಡಿ ರೊಟೇಟ್ ಆಗ್ತಾ ಇರೋಣ, ಚೇಂಜ್ ಆಗ್ತಾ ಇರೋಣ ಅಂತ ತಗೊಂಡಾಗ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ವಾರ. ಯಾಕಂದ್ರೆ ಕಳೆದ ವಾರ ಕ್ಯಾಪ್ಟನ್ ಆದಾಗ ತ್ರಿವಿಕ್ರಮ್ ಕ್ಯಾಪ್ಟನ್ ಮಾಡಿದ್ರು, ತ್ರಿವಿಕ್ರಮ್ ಕ್ಯಾಪ್ಟನ್ ಮಾಡಿದ್ರು ಅಂತ ಮಾತು ಬರ್ತಾ ಇದೆ. ಆ ಮಾತಿಗೆ ಎಲ್ಲೋ ಸೀರಿಯಸ್ ಆಗಿ ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಕ್ಯಾಪ್ಟನ್ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಯಾಪ್ಟನ್ ಮನೆಗೆ ಹೋಗ್ಬೇಕಾದ್ರೆ ಆಗ್ಲಿ, ಕ್ಯಾಪ್ಟನ್ ಒಂದು ನಿರ್ಧಾರ ತಗೊಳ್ಳೋದಾಗ್ಲಿ ಎಲ್ಲವನ್ನು ಈ ವಾರ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ನಡೆಸಬಹುದು ಅನಿಸ್ತಾ ಇದೆ. ಅವ್ರು ಒಂದು ನೋಡ್ತಾ ಇದ್ರೆ ಅವ್ರ ಆಟಿಟ್ಯೂಡ್, ಅವ್ರ ವ್ಯಕ್ತಿತ್ವ ನೋಡ್ತಾ ಇದ್ರೆ ಈ ವಾರ ಅದೇ ರೀತಿ ಅನಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಫನ್ ಟಾಸ್ಕ್ ಕೊಡ್ತಾರೆ. ಆ ಫನ್ ಟಾಸ್ಕ್ ಅಂದ್ರೆ ಈ ವಾರದ ಒಂದು ಲಕ್ಸುರಿ ಬಜೆಟ್ ಟಾಸ್ಕ್ ಆಡೋಕೆ. ಆ ಟಾಸ್ಕ್ ಎಲ್ಲ ತುಂಬಾ ಫನ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಕೆಳಗೆಲ್ಲ ಬೇರೆ ಎಲ್ಲ ಬಿಡಿ ಎಲ್ಲ ಆಟ ಆಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿತ್ತು ಕೂಡ ನೋಡೋಕೆ ಈ ಟಾಸ್ಕ್ ಅಲ್ಲಿ. ಸ್ವಲ್ಪ ತ್ರಿವಿಕ್ರಮ್ ಅವರು ಮತ್ತೆ ನಮ್ಮ ಭವ್ಯಗೌಡರು ಜಗಳಗಳು ಆಡ್ತಾರೆ. ಏನಕ್ಕಂದ್ರೆ ಕಾಮನ್ ಸೆನ್ಸ್ ಬಗ್ಗೆ ಬೇರೆ ಮಾತು ಬರುತ್ತೆ ಇಲ್ಲಿ. ತ್ರಿವಿಕ್ರಮ್ ಅವರು ತುಂಬಾ ಕೋಪ ಪಡ್ಕೊತಾರೆ. ಏನಕ್ಕಂದ್ರೆ ಹೋಗೋದ ಬೇಡ, ಆಡೋದ ಬೇಡ ಅಂತೇಳಿ. ಪ್ರಾಪರ್ಟಿ ಅಂತ ಬಂದಾಗ ಇಷ್ಟು ದಿನ ತ್ರಿವಿಕ್ರಮ್ ಅವರು ಭವ್ಯ ಗೇಮ್ ಹೇಳ್ಕೊಡ್ತಾ ಇದ್ರು. ಈಗ ಭವ್ಯನೇ ತ್ರಿವಿಕ್ರಮ್ ಅವ್ರಿಗೆ ಗೇಮ್ ಹೇಗಂತ ಹೇಳ್ಕೊಡೋ ಟೈಮ್ ಬಂತೆ ಅಂತೆಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಇಬ್ರು ಇನ್ಕ್ಲೂಡಿಂಗ್ ಆಗ್ತಾರೆ, ಚೆನ್ನಾಗಿ ಆಗ್ತಾರೆ ಆಮೇಲೆ. ಬಟ್ ಟಾಸ್ಕ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಎಕ್ಸಾಕ್ಟ್ಲಿ ಚೆನ್ನಾಗಿ ಆಡ್ತಾರೆ. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ
ಒಬ್ಬೊಬ್ಬರು ಒಂದೊಂದು ವೇ ಇದ್ದಾರೆ. ಮಂಜು ಮತ್ತು ಗೌತಮಿ ಒಂದು ವೇ ಇದ್ದಾರೆ, ತ್ರಿವಿಕ್ರಮ ಭವ್ಯ ಒಂದು ವೇ ಇದ್ದಾರೆ, ಇವ್ರ ಗುಂಪನೇ ಒಂದ್ ಕಡೆ ಇದೆ, ಐಶ್ವರ್ಯ ಒಂದೇ ಆಗ್ತಾ ಇದ್ದಾರೆ. ಯಾಕಂದ್ರೆ ಕ್ಯಾಪ್ಟನ್ ಆದ್ಮೇಲೆ ಒಬ್ಬರು ನೇರ ನಾಮಿನೇಟ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ ಬೇರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇ ಕಾರಣಕ್ಕೆ ನಮ್ಮ ಐಶ್ವರ್ಯ ನಾಮಿನೇಟ್ ಮಾಡ್ತಾರೆ ಭವ್ಯ ಗೌಡ. ಈ ನೋ ಎಲಿವೇಶನ್ ವೀಕ್ ಅವ್ರಿಗೆ ಗೊತ್ತಿರಲ್ಲೇನೋ, ಬಟ್ ನಮ್ಗೆಲ್ಲಾನು ಗೊತ್ತಿರುತ್ತೆ, ಅಷ್ಟು ಇಂಪ್ಯಾಕ್ಟ್ ತೋರ್ಸಲ್ಲ ಅನ್ಸುತ್ತೆ. ಅವ್ರಿಗೆ ಕೊಟ್ಟ ರಿಸಲ್ಟ್ಸ್ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಒಂದು ಕೊಡೋದಾದ್ರೆ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ಈ ಹನುಮಂತ್ ಅವರು ನೋಡಿದಾಗ ಈ ಎಪಿಸೋಡ್ ಅಲ್ಲಿ ಎಲ್ಲೋ ತುಂಬಾ ಲೋ ಆಗಿದ್ರು, ಅಷ್ಟು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಹನುಮಂತ್ ಅವರು. ಇದ್ರ ಬಗ್ಗೆ ನಮ್ಮ ಮಂಜಣ್ಣವ್ರು ಕೂಡ ಎರಡು ಒಳ್ಳೆ ಮಾತು ಹೇಳ್ತಾರೆ. ನನಗೆ ವಿಷಕಾರಿ ಅಂತ ಕೊಟ್ರು, ಸ್ಯಾಡಿಶ್ ಅಂತ ಕೊಟ್ರು, ಇನ್ನೇನೆಲ್ಲ ಕೊಟ್ರು, ಅದು ಕೊಟ್ರು, ಇದು ಕೊಟ್ರು, ಎಲ್ಲಾನು ತಗೊಂಡು ನಾನು ಇದ್ದೀನಿ. ಆ ರೀತಿಯಾಗಿ ನೀನು ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಏನಂತ ಬಂದಾಗ ಮಾತಾಡ್ಬೇಕು, ಈ ತರ ಸೈಲೆಂಟ್ ಆಗಿ ಇರಬಾರ್ದು ಅಂತಂದು ಒಳ್ಳೆ ಸಜೆಷನ್ ಕೊಡ್ತಾರೆ. ಆ ಸಜೆಷನ್ ಅರ್ಥ ಮಾಡ್ಕೊಂಡು ಹನುಮಂತವ್ರು ಮುಂದೆ ಒಳ್ಳೆ ಗೇಮ್ ಆಡ್ಲಿ ಅಂತ ಎಲ್ಲರೂ ಬಯಸೋಣ. ಯಾಕಂದ್ರೆ ಒಳ್ಳೆ ಕಂಟೆಸ್ಟೆಂಟ್, ಬಟ್ ಅಷ್ಟೊಂದು ಓಪನ್ ಅಪ್ ಆಗ್ತಾ ಇಲ್ಲ. ಓಪನ್ ಅಪ್ ಆಗ್ಲೇಬೇಕು, ಬಿಗ್ ಬಾಸ್ ಮನೇಲಿ ಇರಬೇಕು, ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು, ಈ ವಾರದ ಉತ್ತಮ ಯಾರು, ಕಿಚ್ಚನ ಚಪ್ಪಾಳೆ ಯಾರು ಸಿಗಬೇಕು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.